ಕನ್ನಡ ನೆಲದ ಭರತಖಂಡದಲ್ಲಿ ಮಾತ್ರವಲ್ಲದೆ ಈ ಭೂಮಿಯ ಮೇಲಿನ ಅಚ್ಚರಿಗಳಲ್ಲಿ ಕುವೆಂಪು ಒಬ್ಬರು ಎಂದರೆ ತಪ್ಪಾಗದು ಎಂದು ಕಸಾಪ ಜಿಲ್ಲಾಧ್ಯಕ್ಷ ಮಲ್ಲೇಶ್ ಗೌಡ ತಿಳಿಸಿದರು. ಕುವೆಂಪು ಈ ಭೂಮಿಯ ಅಚ್ಚರಿಗಳಲ್ಲಿ ಒಂದು. ಈ ಭೂಮಿಯ ಅಚ್ಚರಿ ಕನ್ನಡದ ನೆಲದ ಭರತಖಂಡದ ಅಚ್ಚರಿ ಮಾತ್ರ ಅಲ್ಲ, ಈ ನೆಲದ ಅಚ್ಚರಿ ಅಂತ ಹೇಳಿ ನಾನು ಹೇಳ್ತೇನೆ. ಈ ಭೂಮಿಯ ಅಚ್ಚರಿಗಳಲ್ಲಿ ಒಂದು ಅಂತ. ಹಾಸನ ಜಿಲ್ಲೆಯ ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಕುವೆಂಪು ಜಯಂತಿ ಹಾಗೂ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿ ಕುವೆಂಪುರವರು ಈ ಭೂಮಿಯ ಅಚ್ಚರಿಗಳಲ್ಲಿ ಒಬ್ಬರು. ಸಮಗ್ರ ದೃಷ್ಟಿಕೋನಗಳನ್ನು ಉಳ್ಳಂತಹ ಇನ್ನೊಬ್ಬ ಸಾಹಿತಿ ಮತ್ತೊಬ್ಬರಿಲ್ಲ. ಜಗತ್ತಿನ ಹಲವಾರು ಕಾವ್ಯಗಳನ್ನು ಓದಿದ್ದೇನೆ, ಅದರಲ್ಲಿ ರಾಮಾಯಣ ದರ್ಶನಂ ಮಹಾಕಾವ್ಯ ಎಂದು ಬಣ್ಣಿಸಿದರು. ಕುವೆಂಪು ಈ ಭೂಮಿಯ ಅಚ್ಚರಿಗಳಲ್ಲಿ ಒಂದು. ಈ ಭೂಮಿಯ ಅಚ್ಚರಿ ಕನ್ನಡದ ನೆಲದ ಭರತಖಂಡದ ಅಚ್ಚರಿ ಮಾತ್ರ ಅಲ್ಲ, ಈ ನೆಲದ ಅಚ್ಚರಿ ಅಂತ ಹೇಳಿ ನಾನು ಹೇಳ್ತೇನೆ. ಈ ಭೂಮಿಯ ಅಚ್ಚರಿಗಳಲ್ಲಿ ಒಂದು ಅಂತ. ಯಾಕೆ ಅಂದರೆ ಕುವೆಂಪು ಅವರ ಹಾಗೆ ಸಮಗ್ರವಾದಂತಹ ದೃಷ್ಟಿಕೋನವನ್ನು ಉಳ್ಳಂತಹ ಸಮಗ್ರವಾದ ದೃಷ್ಟಿಕೋನ ಎಲ್ಲ ಆಯಾಮಗಳಲ್ಲಿ ಅವರಷ್ಟು ಪ್ರಖರವಾದ ವಿಚಾರವಂತಿಕೆಯನ್ನು ಇಟ್ಕೊಂಡಿರ್ತಕ್ಕಂತಹ ಇನ್ನೊಬ್ಬ ಸಾಹಿತಿ ಈ ಭೂಮಿಯ ಮೇಲೆ ಇಲ್ಲ. ನನ್ನ ಅರಿವಿನ ಮಿತಿಯಲ್ಲಿ ಜಗತ್ತಿನ ಮಹಾಕಾವ್ಯಗಳನ್ನು ನಾನು ಓದಿದ್ದೀನಿ. ಕನ್ನಡದ ರೂಪದಲ್ಲಿ, ಕನ್ನಡದ ಅನುವಾದದಲ್ಲಿ ಜಗತ್ತಿನ ಮಹಾಕಾವ್ಯಗಳನ್ನು ಬಲ್ಲೆ ನಾನು. ಆದರೆ ಒಂದು ಸತ್ಯ ತಿಳ್ಕೊಳ್ಳಿ, ಆ ಎಲ್ಲ ಮಹಾಕವಿಗಳ ಕಾವ್ಯಕ್ಕೆ ಬಹಳ ಎತ್ತರದಲ್ಲಿರ್ತಕ್ಕಂಥದ್ದು ಕುವೆಂಪು ಅವರ ರಾಮಾಯಣ ದರ್ಶನ. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂತ ಅಂದರೆ, ವಾಲ್ಮೀಕಿ ಈ ನೆಲಕ್ಕೆ ರಾಮಾಯಣ ಅನ್ನುವಂಥದ್ದೊಂದು ಮಹಾಕಾವ್ಯವನ್ನು ಕೊಟ್ಟರು. ವಾಲ್ಮೀಕಿ ಕೂಡ ಜಗತ್ತಿನ ಮಹಾಕವಿಗಳಲ್ಲಿ ಒಬ್ಬರು. ಜಗತ್ತಿನ ಮಹಾಕವಿಗಳು ಒಂದು ಕೈ ಬೆರಳಲ್ಲಿ ಎಣಿಸ್ಬಹುದು, ಅಷ್ಟು ಜನ ಇದ್ದಾರೆ ಅಷ್ಟೇ. ಹೋಮರ್, ವರ್ಜಿಲ್, ಡಾಂಟೆ, ಎಲಿಯಟ್, ಮಿಲ್ಟನ್, ವ್ಯಾಸ, ವಾಲ್ಮೀಕಿ, ಠಾಕೂರ್, ಕುವೆಂಪು, ಇಷ್ಟು ಹೆಸರುಗಳನ್ನು ಹೇಳೋತಿ ಸುಸ್ತಾಗ್ಬಿಡ್ತದೆ. ಆದರೆ ವ್ಯಾಸ, ವಾಲ್ಮೀಕಿ ಕೂಡ ಜಗತ್ತಿನ ಶ್ರೇಷ್ಠ ಮಹಾಕವಿಗಳು. ಅಚ್ಚರಿ ಅಂದರೆ ವ್ಯಾಸನ ಮಹಾಭಾರತವನ್ನು ಕನ್ನಡದ ಪಂಪ ಇನ್ನೂ ಪ್ರಖರವಾಗಿ ರಚನೆ ಮಾಡಿಕೊಟ್ರು. ಇನ್ನೂ ಪ್ರಖರವಾಗಿ ಅಂತ ಅಂದರೆ, ವ್ಯಾಸನ ಮೂಲ ಕೃತಿಯಲ್ಲಿ ದುರ್ಲಭವಾದಂಥ ಅನೇಕ ಅಚ್ಚರಿಗಳು ಪಂಪನ ಕಾವ್ಯದಲ್ಲಿ ಸಿಗ್ತವೆ ನಮಗೆ. ಇದು ಕನ್ನಡದ ಸಾಧ್ಯತೆ, ಕನ್ನಡ ಭಾಷೆಯ ಹಿರಿಮೆ, ಅದು ಕನ್ನಡದ ಸಾಧ್ಯತೆ ಇದು. ಹಾಗೆ ವಾಲ್ಮೀಕಿಯ ರಾಮಾಯಣಕ್ಕೆ ಒಂದು ಹೊಸ ಬೆಳಕನ್ನು ಕೊಟ್ಟವರು ಕುವೆಂಪು. ಒಂದು ಹೊಸ ಪ್ರಭೆ. ಅದು ಹೊಸ ಪ್ರಭೆ ಅಂದರೆ ರಾಮಾಯಣದ ವಸ್ತುವನ್ನೇ ಇಟ್ಕೊಂಡು ರಾಮಾಯಣ ದರ್ಶನಂ ಕಾವ್ಯ ಬರೆದ್ರು ಕೂಡ ಆ ಕಾವ್ಯವನ್ನು ಓದಿದ ಮೇಲೆ ರಾಮಾಯಣ ಕಥಾವಸ್ತುವಿನ ವ್ಯಾಪ್ತಿ ಎಷ್ಟು ಹಿಗ್ಗಿಬಿಡ್ತದೆ ಅಂತ ಅಂದರೆ ಬಳಿಕ ಮಾತನಾಡಿದ ಕಸಾಪ ತಾಲ್ಲೂಕು ಅಧ್ಯಕ್ಷ ಹಡೇನಹಳ್ಳಿ ಲೋಕೇಶ್, ಕುವೆಂಪುರವರು ನಮ್ಮ ದೇಶವಲ್ಲದೆ ಹೊರದೇಶದಲ್ಲಿಯೂ ಅವರ ಕಾವ್ಯಗಳು ರಾರಾಜಿಸುತ್ತಿವೆ. ಒಂದೇ ಜಾತಿ ಒಂದೇ ಕುಲ ಎಂಬ ಸಂದೇಶವನ್ನು ಸಾರಿದವರು. ರೈತ ಗೀತೆಯನ್ನ ನಾಡಿನ ಜನತೆಗೆ ತೋರ್ಪಡಿಸಿದಂತಹ ಕವಿ. ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಲ್ಲಿ ಇವರ ಪಾತ್ರ ಪ್ರಮುಖವಾಗಿದೆ. ಇಂದಿನ ಯುವ ಪೀಳಿಗೆ ಮೊಬೈಲ್ ಪ್ರಪಂಚದಲ್ಲಿ ಮುಳುಗಿದ್ದು, ಅದನ್ನು ಸ್ವಲ್ಪ ದೂರ ಮಾಡಿಕೊಂಡು ಪುಸ್ತಕ ಹಿಡಿಯುವ ಹವ್ಯಾಸ ಬೆಳೆಸಿಕೊಳ್ಳಿರಿ. ಅಪ್ರಾಪ್ತ ವಯಸ್ಸಿನಲ್ಲಿ ಮನಸ್ಸು ಚಂಚಲವಾಗಿದ್ದು, ಆಸೆ ಆಮಿಷಗಳಿಗೆ ಬಲಿಯಾಗಿ ಜೀವನ ಹಾಳು ಮಾಡಿಕೊಳ್ಳಬೇಡಿ ಅಂತ ಎಂದು ಕಿವಿಮಾತು ಹೇಳಿದರು. ಪರಿಸರ ಪ್ರೇಮಿಗಳು ಮತ್ತು ಉತ್ತಮ ಸಾಹಿತಿಗಳು ಆದಂತಹ ಕುವೆಂಪುರವರ ಜನ್ಮದಿನದ ಅಂಗವಾಗಿ ವೈದ್ಯ ಸ್ಕೂಲ್ ಆಫ್ ನರ್ಸಿಂಗು ಇವರ ಕಡೆಯಿಂದ 2 ಕಾರ್ಯಕ್ರಮವನ್ನು, ಹುಟ್ಟುಹಬ್ಬದ ದಿನ, ಪತ್ರಕರ್ತರ ಸಂಘದಲ್ಲಿ ಹಿಂದೆ ದುಡಿದಂಥ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಮತ್ತು ಹೊಸದಾಗಿ ಆಯ್ಕೆಯಾದಂಥ ಹೊಸ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಸನ್ಮಾನಿಸುವಂಥ ಕಾರ್ಯಕ್ರಮದ ವೇದಿಕೆ ಇದಾಗಿರ್ತದೆ. ಮಕ್ಕಳೇ, ನಿಮಗಾದರೂ ಕೂಡ ಇಲ್ಲಿ ಭಾಳಷ್ಟು ವಿಷಯಗಳನ್ನು ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರು ಮಲ್ಲೇಶ್ ಗೌಡರು ಮತ್ತು ಇವತ್ತಿನ ಈ ರಾಷ್ಟ್ರ ಕಂಡಂತ 8 ಜನ ಜ್ಞಾನಪೀಠ ಪುರಸ್ಕೃತರಲ್ಲಿ ಮೊದಲಿಗರಾಗಿ ಕುವೆಂಪುರವರನ್ನ ಈ ನಾಡು ಅವತ್ತಿನ ವ್ಯವಸ್ಥೆ
ಒಪ್ಪಿಕೊಂಡಿದೆ. ಅದಕ್ಕೆ ಬಾಜಿರಾಯ್ ಕೂಡ ಇದ್ದಂಥವರು ಕುವೆಂಪುರವರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳಾಗಿ ಸಾಹಿತಿಗಳಾಗಿ ತಮ್ಮದೇ ಆದಂಥ ಸಾಹಿತ್ಯ ರಚನೆಯನ್ನು ಮಾಡಿ ನಾಡಿಗೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಬಹುಶಃ ಅವರನ್ನು ನೆನೆಸ್ತಕ್ಕಂಥ ದಿನ ಇದು. ಯಾಕಂದ್ರೆ ಬಹಳಷ್ಟು ಸತ್ವ ಸಾರವನ್ನ ಸಮಾಜಕ್ಕೆ ಸಾರದಂಥವರು ಕುವೆಂಪುರವರು. ಇವತ್ತು ನಾವೇನು ನಾಡಗೀತೆಯನ್ನು ಆಡ್ತೇವೆ, ನಾವೆಲ್ಲ ಒಂದೊಂದಕ್ಕಂಥ ನಾಡಗೀತೆಯನ್ನ ರಚನೆ ಮಾಡಿ ಅದನ್ನ ಸಮಾಜಕ್ಕೆ ಪ್ರಸ್ತುತಪಡಿಸ್ತಂಥವ್ರು. ಮತ್ತೆ ರೈತರು ಈ ದೇಶದ ಬೆನ್ನೆಲುಬು, ರೈತರಿಗೆ ಹೇಗೆ ಸಾಕಾರ ಆಗಬೇಕು ಅಂತೇಳಿ ರೈತಗೀತೆಯನ್ನು ರಚನೆ ಮಾಡಿದಂಥವ್ರು ಕುವೆಂಪುರವರು. ಹಾಗಾಗಿ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಂಥವ್ರು. ಗುಡಿ ಮಠ ಮಸೀದಿ ಚರ್ಚ್ಗಳನ್ನು ಬಿಟ್ಟು ಹೊರಬನ್ನಿ, ಮೌಢ್ಯತೆಗೆ ಒಳಗಾಗಬೇಡಿ, ಕಾಯಕವೇ ಕೈಲಾಸ ಮತ್ತು ನಮ್ಮ ಅಭಿಮಾನವೇ ನಮ್ಮ ಕೃತಿಯೇ ಸಮಾಜಕ್ಕೆ ಸಂದೇಶ ಅಂತ ಸಾರದಂಥವ್ರು. ಇಂಥವರ ಪುಣ್ಯ ದಿನವನ್ನು ನಾವು ಆಚರಣೆ ಮಾಡಿದ್ರೆ ಖಂಡಿತವಾಗ್ಲೂ ಇತಿಹಾಸ ಒಂದು ಕಡೆ ಮರೆತೋಗ್ತದೆ. ಮತ್ತೆ ಇವತ್ತಿನ ಹೊಸ ಪೀಳಿಗೆಯಲ್ಲಿ ಇವರ ಆದರ್ಶ ತತ್ವಗಳು ಚಿರಾಯವಾಗಿ ಉಳಿಯೋದಿಲ್ಲ ಅಂತ ಹೇಳಿ ಇಂಥ ಮಹಾತ್ಮರ ದಿನಾಚರಣೆ ಮಾಡ್ತಕ್ಕಂಥದ್ದು ಸಾಹಿತ್ಯ ಪರಿಷತ್ತು ಮತ್ತು ಸಮಾಜದ ಎಲ್ಲರ ಕರ್ತವ್ಯ ಅಂತ ಹೇಳ್ತಾ, ಬಹುಶಃ ಬಂಧುಗಳೇ ಒಂದು ಮಾತು ಹೇಳಿದ್ರು, ಹುಟ್ಟಬೇಕಾದ್ರೆ ಇವರು ಮನುಷ್ಯ ವಿಶ್ವಮಾನವನಾಗಿ ಹುಡ್ತಾನೆ, ಆದರೆ ಬೆಳೀತಾ ಬೆಳೀತಾ ಅಲ್ಪಮಾನವನಾಗಿ ತುಂಬಾ ಅಲ್ಪನಾಗಿ ಜಾತಿ ಸಂಗೋಲೆ ಮತ್ತೆ ಒಂದು ಭಾಗ ಈ ತರ ಎಲ್ಲ ಸಣ್ಣತನವನ್ನು ಇಟ್ಟು ಸಣ್ಣದಾಗಿ ಬದುಕ್ತಾನೆ ಮನುಷ್ಯ. ಬದುಕಬೇಡಿ, ನೀವು ವಿಶ್ವಕ್ಕೆ ಒಳ್ಳೆದಾಗಿ ಸಮಾಜಕ್ಕೆ ಒಳ್ಳೆ ಪ್ರಜೆಯಾಗಿ ಬದುಕಿದ್ರೆ ವಿಶ್ವಮಾನವರಾಗ್ತೀರಿ ಅಂತ ಹೇಳಿ ಸಂದೇಶವನ್ನ ಸಾರದಂಥವ್ರು. ನಿಮಗಾದ್ರೂ ಹೇಳೋದಿಷ್ಟೇ ಮಕ್ಕಳೇ, ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಸಣ್ಣ ಪುಟ್ಟ ಗೊಂದಲಗಳನ್ನು ನೋಡ್ತಾ ಇದ್ದೇವೆ. ನಿಮ್ಮ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ನಾವು ಕಿವಿ ಮಾತಾಡೋದಿಷ್ಟೇ, ಬಹಳ ಜಾಗರೂಕತೆಯಿಂದ ಜೀವನ ಮಾಡಿ, ಹುಷಾರಾಗಿರಿ, ಮತ್ತೆ ಯಾವುದೋ ಕ್ಷಣಿಕ ಚಪಲಕ್ಕೆ ತುತ್ತಾಗಬೇಡಿ. ಮಹಿಳೆಯರಾಗಿ ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಒಳ್ಳೆ ರೀತಿಯಲ್ಲಿ ಬಾಳ ನಡೆಸಿ ಇಂಥ ಆದರ್ಶಗಳನ್ನ ಪುಸ್ತಕ ಓದೋದನ್ನ ಕಲೀರಿ. ಮೊಬೈಲ್ ನೋಡಿ ಇನ್ನೇನೋ ನೋಡಿ ಏನೇನೋ ಅನಾಹುತ ಆಗೋದ್ರ ಬದಲು ಒಳ್ಳೊಳ್ಳೆ ಮಹಾತ್ಮರ ಪುಸ್ತಕಗಳನ್ನ ಓದಿ, ಪುಸ್ತಕದಿಂದ ಮಸ್ತಕಕ್ಕೆ ವಿಷಯ ಹೋದಾಗ ನೀವು ಜ್ಞಾನಿಗಳಾಗ್ತೀರಿ, ಸಮಾಜಕ್ಕೆ ಸತ್ಪ್ರಜೆಯಾಗಿ ಹೊರಹೊಮ್ತೀರಾ ಅಂತ ಹೇಳಿ ಬಹುಶಃ ನೀವು. ಇದೇ ಸಂದರ್ಭದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷ ಶೆಟ್ಟಿಹಳ್ಳಿ ದಯಾನಂದ್, ಉಪಾಧ್ಯಕ್ಷ ಕೆಪಿ ಪುಟ್ಟರಾಜು ಮತ್ತು ನಂದನ್ ಪುಟ್ಟಣ್ಣ, ಪ್ರಧಾನ ಕಾರ್ಯದರ್ಶಿ ಉಳ್ಳಾವಳ್ಳಿ ಶ್ರೀನಿವಾಸ್ ಸೇರಿದಂತೆ ಹಲವರನ್ನು ಕಸಾಪ ಮತ್ತು ಕಾಲೇಜಿನ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ನವೋದಯ ಪಿಯು ಕಾಲೇಜಿನ ಪ್ರಾಧ್ಯಾಪಕ ಹನುಮಂತಪ್ಪ, ತಾಲೂಕು ವೈದ್ಯಾಧಿಕಾರಿ ಡಾ ಯುವರಾಜ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಬೊಮ್ಮೇಗೌಡ, ವೈದ್ಯ ಸ್ಕೂಲ್ ಆಫ್ ಎಜುಕೇಷನ್ನ ಪ್ರಾಂಶುಪಾಲ ಬಿಎಲ್ ಅರುಣ್ ಕುಮಾರ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿ ಜಬೀವುಲ್ಲಾ, ಮುಳ್ಳಕೆರೆ ಪ್ರಕಾಶ್, ದಿಂಡಗೂರು ಗೋವಿಂದರಾಜ್ ಮುಂತಾದವರು ಹಾಜರಿದ್ದರು.